ಎಲ್ಲರಿಗೂ ನಮಸ್ಕಾರ. ನಾನು ಶಿವಾನಂದ್ ಎಸ್ ನಿಲನವರ್, ನಿಮ್ಮೆಲ್ಲರ ಪ್ರೀತಿಯ ಮನೆ ಮಗ. ಭಾಳ ಪ್ರೀತಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ SSLC ರಿಸಲ್ಟ್ ಬಂದಿದೆ. ಎಲ್ಲ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀನಿ. ಇದನ್ನು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಇದನ್ನು ಸುಮ್ಮನೆ ವೈರಲ್ ಮಾಡಲಿಕ್ಕೆ ನನ್ನ ಖುಷಿಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ತಿಳುವಳಿಕೆ ಹೇಳಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. SSLC ರಿಸಲ್ಟ್ ಬಂದಿದೆ. ಭಾಳಷ್ಟು ಜನ ಪಾಸ್ ಆಗಿದ್ದಾರೆ. ಬೆಳಗಾವದಲ್ಲಿ ಒಬ್ಬರು 625 ಮಾಡಿದ್ದಾರೆ SSLCಲಿ, ಗೌರ್ಮೆಂಟ್ ಸ್ಕೂಲ್ ಕಲಿತು. ಕೆಲವೊಂದಿಷ್ಟು ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿದ್ದಾರೆ, ಕೆಲವೊಂದಿಷ್ಟು ಜನ ಪ್ರೈವೇಟ್ ಸ್ಕೂಲಲ್ಲಿ ಕಲ್ತಿದ್ದಾರೆ. ಯಾವ ಸ್ಕೂಲಲ್ಲಿ ಕಲ್ತರೂ ಅಷ್ಟೇ, ಪಾಸರಾಗ್ರಿ ಫೇಲರ್ ಆಗ್ರಿ, ಜೀವನ ಒಂದಸಲೇ ಇದೆ. ಈ ಜೀವನವನ್ನು ಕಲ್ಕೊಂಡು ತಿಳ್ಕೊಂಡು ಭಾರತ ದೇಶದ ಭವಿಷ್ಯವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದ್ದು ನಿಮ್ಮೆಲ್ಲರ ಧರ್ಮ. ಶಾಲೆ ಕಲಿತು ನಾನು ನೌಕರಿ ಹಿಡ್ಕೊಂಡು ನಾನು ಆರಾಮಿರಬೇಕು, ಇದು ಜೀವನ ಅಲ್ಲ. ದೇಶದ ಭವಿಷ್ಯ ಅದನ್ನು ರೂಪಿಸುವಂಥ ಕೆಲಸ ನಿಮ್ಮೆಲ್ಲರದೇ. ಯಾಕಂದರೆ SSLC ಕಲ್ತಕ್ಕಂಥ ಹುಡುಗರು ಈಗ PUCಗೆ ಹೋಗ್ತೀರಿ, PUCಗೆ ಹೋದ್ಮೇಲೆ ಮತ್ತೆ PUC ಮುಗಿದ ಮೇಲೆ ಡಿಗ್ರಿಗೆ ಹೋಗ್ತೀರಿ, ಡಿಗ್ರಿ ಆದಮೇಲೆ ಮತ್ತೆ ಜಾಬ್ ಅಂತೀರಿ, ಜಾಬು ಸಿಗೋಲ್ಲ. ಮತ್ತು ಯಾಕೆ ಕಲಿಯೋದು? ಇವಾಗಲೇ ಏನು ಬೇಕಾದ್ರೆ ಕೆಲಸ ಮಾಡ್ಬೋದಲ್ಲ. SSLC ಮುಗಿದಾದ್ಮೇಲೆ ನಿಮ್ಮ ಜೀವನದ ಅತ್ಯಮೂಲ್ಯವಾದ ಸಮಯವನ್ನು ನಿಮ್ಮ ಜೀವನಕ್ಕೆ, ನಿಮ್ಮ ಖುಷಿಗೋಸ್ಕರ ನೀವು ಪಡ್ಕೊಳ್ರಿ. ಎಜುಕೇಷನ್ ಮಾಡಬೇಕಂತ ಹಾಗೇನಿಲ್ಲ, ನಾನು ಎಜುಕೇಷನ್ ಮಾಡಬೇಡ್ರಿ ಅಂತ ಹೇಳಲ್ಲ. ಎಜುಕೇಷನ್ನು ಮಾಡಿರಿ, ಮಾಡಾದ್ಮೇಲೆ ಮಷಿನ್ ಆಗಬೇಡ್ರಿ, ಮನುಷ್ಯರಾಗ್ರಿ. ಜೀವನವನ್ನು ಕಲ್ಕೊಳ್ರಿ, ಜೀವನವನ್ನು ತಿಳ್ಕೊಳ್ರಿ. ಭಾರತ ದೇಶದ ಭವಿಷ್ಯವನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದನ್ನು ಕಲ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ನಾವೊಬ್ಬ ಆರಾಮಿರಬೇಕು, ನಾವು ಶಾಲೆ ಕಲಿಬೇಕು, ನೌಕರಿ ಹಿಡಿಬೇಕು, IAS ಆಗಬೇಕು, IPS ಆಗಬೇಕು. IAS ಆಗಿ IPS ಆಗಿ ಏನು ಮಾಡೋದಿದೆ? ಆಲ್ರೆಡಿ ಭಾಳಷ್ಟು ಜನ ಇದ್ದಾರೆ. ದೇಶ ಸೇವೆಯೇ ಈಶ ಸೇವೆ, ಜನಗಳ ಸೇವೆಯೇ ಜನಾರ್ದನ ಸೇವೆ. ಇದನ್ನು ಗುರ್ತು ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಂಡು 4 ಜನರ ಕೆಲಸಗಳಲ್ಲಿ ಬರಬೇಕು. ನಾವು ಖುಷಿಯಾಗಿರಬೇಕು, ಮತ್ತೊಬ್ಬರನ್ನು ಖುಷಿಯಾಗಿ ಇಟ್ಕೋಬೇಕು. ಇದೇ ನಿಜವಾದ ಜೀವನ. ಓಕೆ, ಯಾರಿಗಾದರೂ ಜೀವನದಲ್ಲಿ ಸೋತ್ರೆ ನಾ ಇದ್ದೀನಿ, ಸೋತಾಗ ನನ್ನ ಹತ್ರ ಬರ್ರಿ. ಓಕೆ, ಗೆದ್ದಾಗ ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ಸೋತ್ರೆ ನಾನಿದ್ದೀನಿ, ಧೈರ್ಯ ತುಂಬ್ತೀನಿ, ನಿಮಗೆ ಸಹಾಯನೂ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಾರತ ದೇಶದ ಭವಿಷ್ಯ ಒಳ್ಳೆಯ ನಿರ್ಮಾಣವಾಗಲಿ. ಥ್ಯಾಂಕ್ ಯು ಸೋ ಮಚ್. ಓಂ ನಮಃ ಶಿವಾಯ.